ಹಲೋ ಗೈಸ್, ಇವತ್ತು ನಾನು ಒಂದು ಸಿಂಪಲ್ ಆಗಿ ಮನೆಯಲ್ಲೇ ಏನಾದರೂ ಫಂಕ್ಷನ್ ಆದರೆ ಹೇಗೆ ಚೆನ್ನಾಗಿ ರೆಡಿ ಆಗ್ಬೋದು ಅಂತ ಹೇಳಿ ಒಂದು ಮೇಕಪ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ನನ್ನ ರೆಫರೆನ್ಸಿಗೆ ಮಿರರ್ನ ಇಟ್ಕೊಂಡಿದ್ದೀನಿ. ಹಾಗೆ ನಿಮಗೆ ವಿಡಿಯೋ ಮೇಕಪ್ ಕಾಣಲಿ ಅಂತ ಹೇಳಿ ಇಲ್ಲಿ ಇದನ್ನು ಇಟ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟ್ ಸ್ಟೆಪ್ ನಾವು ಮೇಕಪ್ನ ಶುರು ಮಾಡ್ಕೊಂಡು ಹೋಗೋಣ. ಸದ್ಯಕ್ಕೆ ಇವಾಗ ನಾನಿಲ್ಲಿ ಸ್ವಲ್ಪ ಕಾಸ್ಮೆಟಿಕ್ಸ್ನ ತೊಗೊಂಡಿದ್ದೀನಿ. ಸಿಂಪಲ್ ಆಗಿ ಮನೆಯಲ್ಲೇ ಹೇಗೆ ರೆಡಿ ಆಗ್ಬೋದು ಅಂತ ಹೇಳಿ. ಎಲ್ಲರೂ ಕೂಡ ಬ್ಯೂಟಿಷಿಯನ್ಗಳೇ ಇರೋದಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿರೋವಾಗ ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇವಾಗ ನಾನು ಪ್ರೈಮರ್ ಮತ್ತು ಮಾಯ್ಶ್ಚರೈಸರ್ ಆಗಿ ಈ ಒಂದು ಆಲೋವೆರಾ ಜೆಲ್ಲು ಮತ್ತು ರೋಸ್ ವಾಟರ್ನ ಹಾಕೋತಾ ಇದ್ದೀನಿ. ನಿಮಗೆ ರೆಗ್ಯುಲರ್ ಆಗಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಗೊತ್ತಿರುತ್ತೆ. ಸೊ ಇದು ಒಂದು ಆಲೋವೆರಾ ಜೆಲ್ಲು, ಇದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ, ಸ್ವಲ್ಪ ಶೈನಿಂಗ್ ಆಗಿ ಗ್ಲಾಸಸ್ ಸ್ಕಿನ್ ಥರ ಕಾಣಿಸುತ್ತೆ. ನೋಡ್ತಾ ಇರ್ಬೋದು. ನಾನು ಜಾಸ್ತಿ ಹಚ್ಕೊಳ್ಳೋದು ಇದನ್ನೇ. ಸ್ವಲ್ಪ ದಿನಗಳ ಹಿಂದೆ ಒಂದು 2 ಮಂತ್ ಆಗಿದೆ ಹೀಟ್ ರ್ಯಾಷಸ್ ಆಗಿಬಿಟ್ಟಿತ್ತು ಮುಖದ ತುಂಬ. ಇದಿಷ್ಟು ಫುಲ್ಲು ಮತ್ತು ಇದೆಲ್ಲ ಫುಲ್ಲು ಹೀಟ್ ರ್ಯಾಷಸ್ ಆಗಿತ್ತು. ಸೊ ಹಾಗೆ ಸ್ವಲ್ಪ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಕೂಡ, ಇಲ್ಲಿ ವೈಟ್ ಹೆಡ್ಸ್ ಕಾಣಿಸ್ಕೊತು, ಹಾಗೆ ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಕಾಣಿಸ್ಕೊತು. ಸೊ ನಾನು ಮನೆಯಲ್ಲೇ ಒಂದು ಫೇಸ್ ಪೌಡರ್ನ ಮಾಡಿಕೊಂಡೆ, ಫೇಸ್ ವಾಶ್ ಪೌಡರ್ನ. ಹಾಗೆ ಈ ಒಂದು ಕ್ರೀಮ್ನ ನಾನೇ ಕಂಡುಹಿಡ್ಕೊಂಡಿರೋದು. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಬಂದು ಡ್ರೈ ಸ್ಕಿನ್ನು. ಸೊ ನಾರ್ಮಲ್ ಸ್ಕಿನ್ ಇರೋರು ಮತ್ತು ಡ್ರೈ ಸ್ಕಿನ್ ಇರೋರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ನಿಜವಾಗ್ಲೂ ನೀವು ನಂಬಲ್ಲ, ನನಗೆ ಒಂದು ಕೂಡ ಬ್ಲ್ಯಾಕ್ ಹೆಡ್ಸ್ ಇಲ್ಲ ಮತ್ತು ವೈಟ್ ಹೆಡ್ಸ್ ಇಲ್ಲ. ನೀವೇ ನೋಡ್ತಾ ಇರ್ಬೋದು. ಮುಂಚೆ ಇಲ್ಲೆಲ್ಲ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಆಗಿತ್ತು. ಸೊ ನನ್ನ ಒಂದು ಫೇಸ್ ವಾಶ್ ಪೌಡರ್ ಮತ್ತು ಈ ಒಂದು ಕ್ರೀಮಿಂದ ನನ್ನ ಒಂದು ಎಲ್ಲ ಸ್ಕಿನ್ ಪಿಂಪಲ್ ಆಗಿರ್ಬೋದು ಅಥವಾ ಮತ್ತು ಹೀಟ್ ರ್ಯಾಷಸ್ ಆಗಿರ್ಬೋದು ಎಲ್ಲನೂ ಕೂಡ ಹೋಗಿಸ್ಕೊಂಡಿದ್ದೀನಿ. ಈಗ ನಾವು ಈ ಜೆಲ್ಲನ್ನು ಏನು ಅಪ್ಲೈ ಮಾಡಿಕೊಂಡೆ ಅದನ್ನು ಕುತ್ತಿಗೆ ಭಾಗಕ್ಕೆಲ್ಲ ಅಪ್ಲೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ಕತ್ತಿನ ಭಾಗದಲ್ಲಿ ಅಪ್ಲೈ ಮಾಡ್ಕೊಂಡಾಗ ನಾವು ಚೈನ್ ಏನಾದರೂ ಹಾಕಿದರೆ ಇಲ್ಲೆಲ್ಲ ಬ್ಲ್ಯಾಕ್ ಆಗುತ್ತಲ್ವಾ, ಸೊ ಅದೆಲ್ಲ ಹೋಗುತ್ತೆ. ನೋಡ್ತಾ ಇರ್ಬೋದು, ನನಗೆ ತುಂಬಾ ಕಡಿಮೆ ಆಗಿದೆ. ಯಾರಿಗಾದ್ರೂ ವಿಡಿಯೋ ನೋಡಿ ಇದು ಕನ್ಫ್ಯೂಸ್ ಅಂತ ಅಂದರೆ, ನಿಮಗೆ ನಾನು ತುಂಬ ವೀಡಿಯೋಗಳಲ್ಲಿ ನಾನು ಇದೇ ರೊಟೀನ್ನ ತೋರಿಸಿದ್ದೀನಿ. ತುಂಬ ವೀಡಿಯೋಗಳು, ಮಿನಿ ವ್ಲಾಗ್ಸು, ನನ್ನ ಇನ್ಸ್ಟಾಗ್ರಾಮ್ ಮಿನಿ ವ್ಲಾಗ್ಸು ಎಲ್ಲದರಲ್ಲೂ ಕೂಡ ನಾನು ಶೇರ್ ಮಾಡಿದ್ದೀನಿ, ನೀವು ನೋಡಬಹುದು. ಸೊ ಇವಾಗ ಇದು ಫುಲ್ ಕಂಪ್ಲೀಟ್ ಆಯಿತು. ಈಗ ಜಸ್ಟ್ ಒಂದು 1 ಮಿನಿಟು ಇಲ್ಲ ಒಂದು 15-20 ಸೆಕೆಂಡಿಗೆಲ್ಲ ಇದು ತುಂಬಾ ಚೆನ್ನಾಗಿ ಡ್ರೈ ಆಗುತ್ತೆ. ಸೊ ಇವಾಗ ನಾವು ಮುಂಚೆನೇ ಏನಾದ್ರೂ ಲಿಪ್ಪನ್ನು ಕೇರ್ ಮಾಡಬೇಕು ಅಂತಂದರೆ, ಏನಾದ್ರು ಫಂಕ್ಷನ್ ಇದೆ ಅಂತಂದರೆ ರಾತ್ರಿನ ವ್ಯಾಸ್ಲಿನ ಸ್ವಲ್ಪ ಜಾಸ್ತಿ ಹಚ್ಕೊಂಡಿರಬೇಕು. ಏನು ಇದು ಮೇಲ್ಗಡೆ ಎಲ್ಲ ಅನ್ವಾಂಟೆಡ್ ಇದೆಲ್ಲ ಇರುತ್ತೆ, ಅದೆಲ್ಲ ಮೇಲೆ ಎದ್ದು ಬಂದುಬಿಡುತ್ತೆ. ಸೊ ನೀಟಾಗಿ ಜಸ್ಟ್ ಹಿಂಗೊಂದು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟಿಂದ ರಬ್ ಮಾಡಿದ್ರೆ ಸಾಕು, ಲಿಪ್ಸು ತುಂಬಾ ಸಾಫ್ಟ್ ಆಗುತ್ತೆ. ಸೊ ಇವಾಗ ನಾನು ಒಂದು ಫೌಂಡೇಶನ್ ಮತ್ತು ಕ್ರೀಮನ್ನ ಹಚ್ಕೋತೀನಿ. ಯಾವ ರೀತಿ ಕಂಬೈನ್ ಮಾಡ್ಕೋತೀನಿ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ಜಸ್ಟ್ ಇವಾಗ ನಾನು ಒಂದು ವ್ಯಾಸ್ಲಿನ್ ಹಾಕೋತೀನಿ. ನಾನಿವಾಗ ಮೇಕಪ್ ಮಾಡ್ಕೊಳ್ಳೋಷ್ಟ್ರೊಳಗಡೆ ಎಲ್ಲ ಇದು ಲಿಪ್ಸ್ ರೆಡಿ ಆಗುತ್ತೆ. ನಾವು ವ್ಯಾಸ್ಲಿನ್ನ ಅಪ್ಲೈ ಮಾಡಿ ಆಮೇಲೆ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿಕೊಂಡ್ರೆ ಅದು ಹಾಗಾಗಿ ಸಿಪ್ಪೆ ಸಮೇತ ಎದ್ದು ಬಂದುಬಿಡುತ್ತೆ. ಸೊ ಹಾಗಾಗಿ ಇವಾಗ ಒಂದು ಫೌಂಡೇಶನ್ನ ರೆಡಿ ಮಾಡ್ಕೊಳ್ಳೋಣ. ನನ್ನ ಹತ್ರ ಇಲ್ಲಿ ತುಂಬಾ ಇದಿರೋ ಅಂತಹದ್ದು ಶೇಡ್ಸ್ ಇದೆ. ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಮಗೆ ಯಾವ ರೀತಿಯಾಗಿ ಬೇಕಾಗತ್ತೆ ಅಂತ ಹೇಳಿ ಆ ರೀತಿಯಾಗಿ ಶೇಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದರಲ್ಲಿ ನನಗೆ ಪರ್ಫೆಕ್ಟಾಗಿ ಯಾವುದು ಅನಿಸುತ್ತೆ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ಕೋತೀನಿ. ಬನ್ನಿ ನೋಡೋಣ. ಸದ್ಯಕ್ಕೆ ನಾನು ಇದನ್ನೇ ಹಾಕೊಂಡ್ಬಿಡ್ತೀನಿ. ತುಂಬ ಜಾಸ್ತಿ ಯೂಸ್ ಮಾಡಿರೋದು ಅಂತಂದರೆ ಇದೇನೆ. ಡೈರೆಕ್ಟಾಗಿ ಯಾವತ್ತೂ ಫೌಂಡೇಶನ್ನ ಅಪ್ಲೈ ಮಾಡಬಾರ್ದು. ಬ್ರೈಡಲ್ ಮೇಕಪ್ ಇರೋರು ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡೇ ಮಾಡ್ತಾರೆ, ಅವರ ಒಂದು ಸ್ಕಿನ್ ಟೋನ್ ಯಾವ ರೀತಿಯಾಗಿರುತ್ತೆ ಹಾಗೆ. ನಾನು ಕೂಡ ಇವಾಗ ನನ್ನ ಒಂದು ಸ್ಕಿನ್ ಯಾವ ರೀತಿ ಇದೆ, ನನ್ನ ಒಂದು ಸ್ಕಿನ್ ಬಂದು ಡಸ್ಕಿ ಸ್ಕಿನ್ನು. ಸೊ ಹಾಗಾಗಿ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಒಂದು ಫೇರ್ ಆ್ಯಂಡ್ ಲವ್ಲಿನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಸೂಪರ್. ಸೊ ಇವಾಗ ಇದಕ್ಕೆ ಇದು ಜಸ್ಟ್ ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ.
ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಸೊ ಇವಾಗ ನೀಟಾಗಿ ಇದನ್ನು ರಬ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ಕಿನ್ ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ನಾನು ಇಲ್ಲಿ ಕ್ರೀಮನ್ನು ಅಪ್ಲೈ ಮಾಡ್ಕೊತೀನಿ. ಸ್ವಲ್ಪ ಬ್ಲ್ಯಾಕ್ ಸರ್ಕಲ್ ಎಲ್ಲಿರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹೈಲೈಟ್ ಆಗಿರೋ ಥರ ಹಾಕೋಬೇಕಾಗುತ್ತೆ. ನನ್ನ ಮಗಳು ಮೇಕಪ್ ಮಾಡ್ತಿರೋದಕ್ಕೆ ಪಕ್ಕಕ್ಕೆ ಬಂದು ಕೂತಿದ್ದಾಳೆ. ಸೊ ಇವಾಗ ಅವಳೆಲ್ಲಾದರೂ ಹೋಗಬೇಕು ಅಂತ ಅಂದರೂ ಕೂಡ ಪರ್ಮಿಷನ್ ತೊಗೊಂಡು ಹೋಗಬೇಕು. ಮತ್ತು ಆಮೇಲೆ ನಾನು ಬರಬೇಡ ಅಂತ ಹೇಳ್ತೀನಿ ಅಂತ ಪುಸಿ ಹೊಡೆದು ಹೋಗ್ತಾ ಇದ್ದಾಳೆ. ಸೊ ಇವಾಗ ಇದನ್ನು ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಮಿರರಲ್ಲಿ ಮಾಡ್ಕೋತೀನಿ. ಇದ್ರಲ್ಲಿ ನೋಡ್ತಾ ಇದ್ರೆ ನನಗೆ ಕಾಣಿಸೋದಿಲ್ಲ. ಸೊ ಹಾಗಾಗಿ ಸೊ ನಾನು ಇಲ್ಲಿ ಒಂದು ಸಾಫ್ಟು ಏನು ಟವಲ್ ಇರುತ್ತೆ ಅದರಿಂದ ನಾನು ಡಿಪ್ ಮಾಡ್ಕೋತಾ ಇದ್ದೀನಿ. ಕೈಯಲ್ಲೇ ಮಾಡ್ಕೊಂಡಾಗ ಸ್ವಲ್ಪ ಪ್ಯಾಚ್ ಅನ್ನಿಸ್ತು, ಹಾಗಾಗಿ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಫುಲ್ಲು ಕಂಪ್ಲೀಟ್ ಆಗಿದೆ. ನನ್ನ ಫೇಸಿಗೆ ಇದು ಕರೆಕ್ಟಾಗಿ ಕೂತಿದೆ. ಇವಾಗ ನಾವು ಫೌಂಡೇಶನ್ನ ಹಚ್ಕೊಂಡಾಗ ಜಾಸ್ತಿ ಹಿಂಗೆ ರಬ್ ಮಾಡೋದಕ್ಕೆ ಹೋಗ್ಬಾರ್ದು. ಜಸ್ಟ್ ಈ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು. ನಿಮ್ಗೆ ಎಲ್ಲಿ ಜಾಸ್ತಿ ಹಾಗೆ ಪ್ಯಾಚ್ ಥರ ಹಾಗೆ ಅನಿಸಿದೆ ಅಂತಂದರೆ ಜಸ್ಟ್ ಈ ರೀತಿ ಸಾಫ್ಟ್ ಆಗಿರೋದೊಂದು ಟವಲ್ನ ತೊಗೊಳ್ಳಿ. ಅಥವಾ ನಿಮ್ಮ ಹತ್ರ ಇದಿತ್ತು ಸ್ಪಾಂಜ್ ಇತ್ತು ಅಂತ ಅಂದರೆ ಅದನ್ನು ನೀವು ಜಸ್ಟಿಗೆ ಈ ರೀತಿಯಾಗಿ ಟ್ಯಾಪ್ ಮಾಡ್ಕೊಂಡು ಹೋಗ್ಬೋದು. ಅದನ್ನು ಕೂಡ ನೀರಲ್ಲಿ ಅಜ್ಜಿ ಫುಲ್ಲು ನೀರನ್ನು ಅದನ್ನಿಂದ ತೆಗೆದುಬಿಟ್ಟು ಆಮೇಲೆ ನಾವು ಈ ರೀತಿ ಯೂಸ್ ಮಾಡಬೇಕಾಗಿರುತ್ತೆ. ಡ್ರೈನೇ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ಹಾಗೆ ತರಿಯಾಗಿ ಬಂದಿರುತ್ತಲ್ವ, ಆ ಥರ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ನಾನು ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ಜಸ್ಟ್ ಇದಕ್ಕೊಂದು ಪೌಡ್ರನ್ನ ಅಪ್ಲೈ ಮಾಡೋಣ. ನನ್ನ ಹತ್ರ ಇರೋಂತಹ ಒಂದು ಐಲ್ಯಾಶಸ್ ಏನಿದೆ ಅದರಲ್ಲಿರೋದೇ ನಾನು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಕಡೆ ಕೂತ್ಕೋ ಚಿನ್ನು. ಸೊ ಜಸ್ಟ್ ನಾನು ಇಲ್ಲಿ ನಿಮ್ಮ ಎದುರುಗಡೆನೇ ಅಪ್ಲೈ ಮಾಡ್ಕೊಂಡಿದ್ದೀನಿ ಕಾಂಪ್ಯಾಕ್ಟು. ಸೊ ನೋಡ್ತಾ ಇರ್ಬೋದು. ಸ್ವಲ್ಪ ಹೊತ್ತಾದಮೇಲೆ ಇದು ಸೆಟಲ್ ಆಗುತ್ತೆ, ಆವಾಗ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ನಾನು ಸ್ವಲ್ಪ ಐಬ್ರೋಸ್ ಮತ್ತು ಐ ಮೇಕಪ್ನ ಮಾಡ್ಕೋತೀನಿ ಸಿಂಪಲ್ ಆಗೇ. ನಾನು ತೋರಿಸ್ತೀನಿ ಹೇಗೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ಒಂದು ಐಬ್ರೋ ಪೆನ್ಸಿಲ್ ತೊಗೊಂಡಿದ್ದೀನಿ. ಹಿಂಗೆ ಹಚ್ಕೊಳಕ್ಕೆ ಹೋದರೆ ಅದು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಮಿರರ್ನ ಯೂಸ್ ಮಾಡ್ಕೋತೀನಿ. ನೀವು ಐ ಶ್ಯಾಡೋ ಪ್ಯಾಲೆಟಲ್ಲಿರುವಂತಹ ಒಂದು ಕಲರ್ನ ಯೂಸ್ ಮಾಡ್ತೀನಿ ಅಂತಂದರೆ ಅದನ್ನು ಕೂಡ ಯೂಸ್ ಮಾಡಬಹುದು. ಸೊ ನನಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ನಾನು ಅದನ್ನು ಯೂಸ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ, ನನಗೆ ಪರ್ಫೆಕ್ಟಾಗಿ ಅನ್ನಿಸ್ತಾ ಇದೆ. ಸೊ ಇವಾಗ ಸ್ವಲ್ಪ ಕಾಜಲ್ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ.
ಸೊ ಇವಾಗ ನನ್ನ ಕಾಜಲ್ ಅಪ್ಲೈ ಕೂಡ ಆಯಿತು, ಕಾಲೇಜ್ ಅಪ್ಲೈ ಅಂತ ಇದ್ದೀನಿ. ಸೊ ಇದು ಕೂಡ ಆಯಿತು. ತುಂಬ ದಿನ ಆಗ್ತೇ ಇದ್ದು ಆಮೇಲೆ ಕಾಜಲ್ನ ಅಪ್ಲೈ ಮಾಡಿದ್ರೆ ಸ್ವಲ್ಪ ಕಣ್ಣೀರು ಬರುತ್ತೆ, ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಐಲೈನರ್ ಹಚ್ಕೊತೀನಿ. ಸದ್ಯದಲ್ಲಿ ಎಲ್ಲೂ ಮೇಕಪ್ ಮಾಡ್ಕೊಂಡಿಲ್ಲ ಅಂತಂದು ಮೇಕಪ್ ಮಾಡ್ಕೊಳ್ಳೋಕೆ ಹೋಗಿರೋರು ಐಲೈನಲ್ಲಿ ಹಚ್ಕೊಳ್ಳೋದಕ್ಕೆ ಹೋದರೆ ಸ್ವಲ್ಪ ಸ್ಟೇಕ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ನೀವು ಹಚ್ಕೊಳ್ಳಿ. ಅದಕ್ಕೂ ಮುಂಚೆ ಸ್ವಲ್ಪ ಐ ಮೇಕಪ್ನ ಮಾಡ್ಕೊಂಡ್ಬಿಡ್ತೀನಿ ಸಿಂಪಲ್ಲಾಗಿ. ನಾನು ಸದ್ಯಕ್ಕೆ ಇದೇ ಡ್ರೆಸ್ಸಿಗೆ ಮೇಕಪ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇದಕ್ಕೆ ಮ್ಯಾಚ್ ಆಗೋ ಥರನೇ ಮಾಡ್ಕೋತೀನಿ. ಸ್ವಲ್ಪ ಗೋಲ್ಡ್ ಕಲರ್ದು ಇದನ್ನು ತಗೊಂಡಿದ್ದೀನಿ. ನಾನೇ ಮನೆಯಲ್ಲಿ ಥ್ರೆಡ್ಡಿಂಗ್ ಎಲ್ಲ ಮಾಡ್ಕೊಡೋದು. ಸೊ ಅದ್ರ ಬಗ್ಗೆನೂ ಕೂಡ ವೀಡಿಯೋನ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೋಡಿ. ಫುಲ್ ಡೀಟೇಲ್ಸ್ ವೀಡಿಯೋ ಬೇಕು ಅಂತ ಅಂದರೆ ಅದನ್ನು ಕೂಡ ನಾನು ನಿಮಗೆ ಶೂಟ್ ಮಾಡಿ ಹಾಕ್ತೀನಿ. ನನ್ನ ಸ್ಯಾರಿಗಳಿಗೆ ನಾನೇ ಕುಚ್ಚು ಹಾಕೋತೀನಿ, ಥ್ರೆಡ್ಡಿಂಗ್ ಮಾಡ್ಕೋತೀನಿ, ಸೆಲ್ಫ್ ಮೇಕಪ್ ಮಾಡ್ಕೋತೀನಿ. ಆಲ್ಮೋಸ್ಟ್ ನನಗೆ ಏನು ಬೇಕೋ ಅದನ್ನು ನಾನು ಮಾಡ್ಕೊಂಬಿಡ್ತೀನಿ. ಹೊರಗಡೆ ಎಲ್ಲೋ ಜಾಸ್ತಿಯಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ತುಂಬ ಓವರ್ ಅಂತ ಅನ್ನಿಸ್ಬಾರ್ದು. ಸೊ ಹಾಗಾಗಿ ನಾನು ನನ್ನ ಒಂದು ಡ್ರೆಸ್ ಏನಿರುತ್ತೆ ಆ ಕಲರಿಗೆ ಸ್ವಲ್ಪ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ. ಸೊ ಇವಾಗ ಒಂದು ಬಿಂದಿನ ಇಟ್ಕೋಬೇಕು. ಅದಕ್ಕೂ ಮುಂಚೆ ನಾನು ಇಲ್ಲಿ ಐಲೈನರ್ನ ಹಚ್ಕೊಂಡ್ಬಿಡ್ತೀನಿ. ಸೊ ನನ್ನ ಮಗಳು ಪಾಪ ವೆಯ್ಟಿಂಗು. ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಇವಾಗ ಜಸ್ಟ್ ಲಿಪ್ಸ್ಟಿಕ್ ಒಂದನ್ನು ಅಪ್ಲೈ ಮಾಡಬೇಕು. ಸೊ ನಾನು ಹಚ್ಕೊಂಡಿರೋಂತಹ ವ್ಯಾಸ್ಲಿನ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿದ್ದೀನಿ. ಇವಾಗ ಒಂದು ಲಿಪ್ ಪೆನ್ಸಿಲ್. ಸೊ ಇವಾಗ ಲಿಪ್ ಪೆನ್ಸಿಲ್ ಕತೆ ಮುಗೀತು.
ನಿಮಗೆ ಯಾವ ಒಂದು ಲಿಪ್ಸ್ಟಿಕ್ ಬೇಕಾಗಿರುತ್ತೆ ಅದನ್ನು ಹಚ್ಕೋಬೋದು. ಇಲ್ಲಿ ಮ್ಯಾಟ್ ಲಿಪ್ಸ್ಟಿಕ್ಕು ಕೂಡ ಇದೆ. ಇದು ಬಂದು ಈ ಕಲರ್ ಸ್ವಲ್ಪ ಪಿಂಕ್ ಥರ ಇದೆ. ಇದು ಕೂಡ ಪಿಂಕಲ್ಲೇ ಸ್ವಲ್ಪ ಡಾರ್ಕ್ ಇದೆ. ಯಾವ್ದು ಹಚ್ಕೊಳ್ಳಿ ಚಿನ್ನ? ಇದು ಹಚ್ಕೊಳ್ಳೋಣಂತೆ ನನ್ನ ಮಗಳು ಹೇಳ್ತಾ ಇದ್ದಾಳೆ. ಸೊ ನನ್ನ ಮಗಳು ಹೇಳಿದ್ದೆ ಫೈನಲ್ಲು ಇದೇ ಹಚ್ಕೋತೀನಿ. ಇದೊಂದು ಸ್ವಲ್ಪ ಜೆಲ್ ಥರ ಇದೆ. ಇದನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ಲಿಪ್ಸ್ಟಿಕ್ ಹಚ್ಚದೇನೆ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬಹುದು. ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ. ಇದು ಈ ರೀತಿಯಾಗಿ ಕಲರ್ ಬರುತ್ತೆ. ಶೈನಿಂಗ್ ಇರುತ್ತೆ, ನೋಡ್ತಾ ಇರ್ಬೋದು. ಇದು ಶೈನಿಂಗ್ ಬರುತ್ತೆ, ಚೆನ್ನಾಗಿರುತ್ತೆ. ನಾನು ಡೈಲಿ ಇದನ್ನು ಯೂಸ್ ಮಾಡ್ತೀನಿ, ಅಥವಾ ಒಂದೊಂದು ದಿನ ಇದನ್ನು ಬೇಬಿ ಲಿಪ್ಸ್ ಇದನ್ನು ಯೂಸ್ ಮಾಡ್ತೀನಿ. ಇದಾಗಲೇ ಫುಲ್ ಖಾಲಿ ಆಗೋದಕ್ಕೆ ಬಂದಿದೆ. ಇದನ್ನು ಯೂಸ್ ಮಾಡ್ತೀನಿ. ಸೊ ಇವಾಗ ನನ್ನ ಲಿಪ್ ಮೇಕಪ್ಪು ಕೂಡ ಮುಗೀತು. ಚೆನ್ನಾಗಿದೆ. ಸೊ ಇವಾಗ ಒಂದು ಬಿಂದಿ ಇಟ್ಕೊಂಡ್ಬಿಡ್ತೀನಿ. ನಿಮ್ಮ ಒಂದು ಅನುಕೂಲ, ಬಿಂದಿ ಬೇಕೋ ಅಥವಾ ಇದು ಬೇಕೋ ನೋಡಿ ಇಟ್ಕೊಳ್ಳಿ. ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಇಟ್ಕೊತೀನಿ. ಸ್ವಲ್ಪ ದೊಡ್ಡದಾಗಿ ಇರಲಿ, ಸ್ವಲ್ಪ ದೊಡ್ಡ ಬಿಂದಿನ ಇಟ್ಕೊತೀನಿ. ಸೊ ಓಕೆ, ಇವಾಗ ನನ್ನ ಮೇಕಪ್ ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ಸಿಂಪಲಾಗಿ ನಾವೇ ಮನೆಯಲ್ಲಿ ಲುಕ್ನ ಕ್ರಿಯೇಟ್ ಮಾಡ್ಕೋಬಹುದು. ನಿಮಗೆ ಇದ್ರ ಕೆಳಗಡೆ ಸ್ವಲ್ಪ ಡಿಸೈನ್ ಬೇಕು ಅಂತಂದರೆ ಒಂದು ವೈಟ್ ಕಲರ್ದು ಸಿಂಧೂರ ಏನಿರುತ್ತೆ ಅದನ್ನು ಡಿಸೈನ್ ಮಾಡ್ಕೋಬಹುದು, ಅಥವಾ ಯಾವುದಾದ್ರೂ ಬೇರೆ ಥರ ಡಿಸೈನ್ ಮಾಡ್ಕೋಬಹುದು. ಸೊ ಇವಾಗ ನನ್ನ ಒಂದು ಬಿಂದಿ ಕಂಪ್ಲೀಟ್ ಆಯಿತು. ಸೊ ನೋಡ್ತಾ ಇರ್ಬೋದು. ಇವಾಗ ಜಸ್ಟ್ ಒಂದು ಏರ್ ಸ್ಟೈಲ್ನ ಮಾಡ್ಕೊಂಡ್ಬಿಡ್ತೀನಿ. ಏನಾದರೂ ಮನೆಯಲ್ಲೇ ಪೂಜೆ ಇದೆ, ಫಂಕ್ಷನ್ ಇದೆ, ನೀವೇ ಮನೆಯಲ್ಲೇ ಇರ್ತೀರಾ, ಆರಾಮಾಗಿ ಮೇಕಪ್ ಮಾಡ್ಕೋಬೋದು ಅಂತಂದರೆ, ಇಷ್ಟು ಐಟಮ್ಸ್ ಇತ್ತು ಅಂತಂದರೆ ನೀವೇ ಆರಾಮಾಗಿ ಮೇಕಪ್ನ ಮಾಡ್ಕೋಬಹುದು. ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾಯಿದ್ದೀವಿ, ನಾವು ಬ್ಯೂಟಿಷಿಯನ್ ಹತ್ರನೇ ಮಾಡಿಸ್ಕೋತೀವಿ ಅಂತಂದರೆ ಅದು ಅವ್ರ ಚಾಯ್ಸು. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಿರ್ತೀವಿ ಅದಕ್ಕೆ ನಾವೇ ಮೇಕಪ್ ಮಾಡ್ಕೋತೀವಿ ಅಂತಂದರೆ ಆರಾಮಾಗಿ ಈ ರೀತಿಯಾಗಿ ಮೇಕಪ್ನ ಮಾಡ್ಕೋಬಹುದು. ನಾನು ಸಿಂಪಲಾಗಿ ಮಾಡಿರೋದು. ಇದರಲ್ಲೇ ನೀವು ಫೌಂಡೇಶನ್ನೆಲ್ಲ ಜಾಸ್ತಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಡಾರ್ಕಾಗಿ ಕಾಣಿಸ್ಬೇಕು, ಫೌಂಡೇಶನ್ನೆಲ್ಲ ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ನೀವು ಡೈಲಿ ಯಾವ ಕ್ರೀಮ್ನ ಯೂಸ್ ಮಾಡ್ತೀರಾ ಅದ್ರ ಜೊತೆಗೆ ಯೂಸ್ ಮಾಡ್ಕೋಬಹುದು. ಇವಾಗ ಹೊಸ ಕ್ರೀಮ್ಗಳು ಕೂಡ ಬಂದಿದೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ನನ್ನ ಹತ್ರ ಇವಾಗ ಆಗಲೇ ಇಷ್ಟೊಂದು ಫೌಂಡೇಶನ್ ಎಲ್ಲ ಇದೆ, ಅದನ್ನು ಬಿಟ್ಟು ಹೊಸ ತರಿಸ್ಕೊಂಡು ವೇಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಡೈಲಿ ಮೇಕಪ್ ಎಲ್ಲ ಏನೂ ಮಾಡೋದಿಲ್ಲ. ಏನಾದರೂ ಫಂಕ್ಷನ್ಸ್ ಇತ್ತು ಅಂತಂದರೆ ಮಾತ್ರ ನಾನೇ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಈ ಒಂದು ಮೇಕಪ್ಪನ್ನು ನಿಮಗೆ ತೋರಿಸಿದ್ದೀನಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಜಸ್ಟ್ ಈ ರೀತಿಯಾಗಿ ಮೇಕಪ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಚೆನ್ನಾಗಿ ಕಾಣಿಸ್ಕೋಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ಒಂದು ಹೇರ್ ಸ್ಟೈಲ್ ಕೂಡ ಮಾಡಿಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಸೊ ನಾನು ಹಾಗೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಇಲ್ಲಿ ಏರ್ ಬ್ಯಾಂಡನ್ನು ಹಾಕ್ಕೊಂಡು ಕ್ಲಿಪ್ಸ್ನ ಹಾಕ್ಕೊಂಡು ಜಸ್ಟ್ ಹಾಗೆ ಒಂದು ಕ್ಲಿಪ್ಪನ್ನು ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಹೇರ್ ಸ್ಟೈಲು ನಾನು ಸಿಂಪಲಾಗಿ ಜಸ್ಟ್ ಹಿಂಗೆ ಇದು ಮಾಡಿದ್ದೀನಿ. ಜಸ್ಟ್ ಸ್ನಾನ ಆಗಿರೋ ಕಾರಣ ಹಾಗೆ ಇದು ಮಾಡಿದ್ದೀನಿ. ಬೇಕಿದ್ರೆ ನೀವು ಕೂಮ್ ಮಾಡಿಕೊಂಡು ಬೇರೆ ಹೇರ್ ಸ್ಟೈಲ್ ಮಾಡ್ಕೋತೀನಿ ಅಂತ ಅಂದರೂ ಕೂಡ ಮಾಡ್ಕೋಬಹುದಾಗಿರುತ್ತೆ. ಸೊ ಇದು ನನ್ನ ಮೇಕಪ್ ವಿಡಿಯೋ. ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ನೋಡಿ ಮತ್ತು ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನಾನೇನು ಪ್ರೊಫೆಷ್ನಲಿಸ್ಟ್ ಅಲ್ಲ, ಆರಾಮಾಗಿ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.